ಇವತ್ತಿನ ದಿನ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದುಕೊಟ್ಟ ಸಂವಿಧಾನವನ್ನು ಅರ್ಪಿಸಿಕೊಂಡು 75 ವರ್ಷಗಳು ಕಳೆದಿದೆ. ಇದು 76ನೇ ವರ್ಷಕ್ಕೆ ನಾವಿವತ್ತು ಪಾದಾರ್ಪಣೆ ಮಾಡಿದ್ದೇವೆ. ಇದು ಇಡೀ ಭಾರತ ದೇಶ ಸಂವಿಧಾನವನ್ನು ಗೌರವಿಸ್ತಕ್ಕಂಥ, ಸಂವಿಧಾನ ಪಿತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಗೌರವಿಸ್ತಕ್ಕಂಥ ದಿನ. ಇಡೀ ದೇಶ ದ್ವಂದ್ವದಲ್ಲಿದ್ದಾಗ, ಸ್ವತಂತ್ರ ಬಂದ ನಂತರ ಭಾಷಾ ಪ್ರಾಂತ್ಯಗಳು, ಧರ್ಮಗಳು, ಜಾತಿಗಳು ಎಲ್ಲವನ್ನೂ ಒಟ್ಟುಗೂಡಿಸಿ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ನಡೆಸುವ ಒಂದು ಗಟ್ಟಿಯಾದ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟ ದಿನವನ್ನು ನಾವಿವತ್ತು ಗಣರಾಜ್ಯ ದಿನ ಅಂತ ಕರೀತಾ ಇದ್ದೇವೆ. ಇದಕ್ಕೆ ಸರ್ವರೂ ಕೂಡ ಬದ್ಧವಾಗಿರಬೇಕು. ದೇಶವನ್ನು ಕಟ್ಟತಕ್ಕಂಥ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತಕ್ಕಂಥದ್ದೇ ವಿಚಾರ. ಅದರಲ್ಲಿ ದೇಶ ಯಾವ ರೀತಿ ನಡೆಯಬೇಕು, ಮಾನವರ ಹಕ್ಕುಗಳು, ಕರ್ತವ್ಯಗಳು ಏನು, ಇವುಗಳನ್ನು ಕೂಡ ವಿವರಿಸಲಾಗಿದೆ. ಇಂಥ ಸಂದರ್ಭದಲ್ಲಿ ಆದರೆ ವಿಪರ್ಯಾಸ ಏನು ಅಂದರೆ, ಯಾರು ದೇಶಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ನೆತ್ತರ ಸುರಿಸಿದರೋ, ಪ್ರಾಣ ತ್ಯಾಗವನ್ನು ಮಾಡಿದರೋ ಅವರನ್ನು ಇವತ್ತು ನಾವು ಮರೆತು ಬಿಟ್ಟಿದ್ದೇವೆ. ಯಾರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅವರಿಗೆ ಸಿಂಹ ಸ್ವಪ್ನವಾಗಿದ್ದರೋ, ಜೈಲುಗಳಲ್ಲಿ ಕೊಳೆತು ಹೋದರೋ ಅವರನ್ನು ದೇಶದ್ರೋಹಿಗಳು ಎಂಬ ಪಟ್ಟವನ್ನು ಕೂಡ ಕಟ್ಟುವ ಪರಿಸ್ಥಿತಿ ಈ ದೇಶದಲ್ಲಿ ನಡೆದು ಹೋಯಿತು. ಯಾರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ದೀನ ದಲಿತರಿಗೆ, ಪರಿಶಿಷ್ಟ ಜಾತಿ ವರ್ಗಗಳಿಗೆ, ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸಿದರೋ ಅವರಿಗೆ ಅಪಮಾನ ಮಾಡಿದ್ದೂ ಆಯಿತು. ಯಾರು ಬ್ರಿಟಿಷರ ವಿರುದ್ಧ ಸೈನ್ಯವನ್ನು ಕಟ್ಟಿದರೋ, ಸ್ವತಂತ್ರವನ್ನು ನಾನು ಪಡೆದೇ ಪಡೀತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಬ್ರಿಟಿಷರನ್ನು ಎದುರಿಸಿದ್ರೋ ಅಂಥವರನ್ನು ನಾಪತ್ತೆ ಮಾಡಲಾಯಿತು. ಯಾರು ಬ್ರಿಟಿಷರ ಜೊತೆಯಲ್ಲಿ ಚಕ್ಕಂದ ಆಡ್ತಾ ಕಾಲ ಕಳೆದ್ರು ಅಂಥವ್ರನ್ನ ಪಂಡಿತರು ಮಾಡಿದ್ದು ಆಯಿತು. ಯಾರು ಅನ್ನಕ್ಕಿತ್ತು, ಊಟ ಇತ್ತು, ಬಟ್ಟೆ ಇತ್ತು, ಎಲ್ಲ ಇದ್ದರೂ ಕೂಡ ಹೋರಾಟ ಮಾಡಿದರು ನಿಜ. ಆದರೆ ಅಂಥವರನ್ನು ಮಹಾತ್ಮರನ್ನಾಗಿ ಮಾಡಲಾಯಿತು. ಅನ್ನವಿಲ್ಲದೆ ಯಾರ್ಯಾರು ಸತ್ತು ಹೋದರೂ, ಹೋರಾಟ ಮಾಡಿದವರು ಅಂಥವರನ್ನು ಸಮಾಜ ಮರೆತೇ ಬಿಡ್ತು. ಇಂಥ ವಿಪರ್ಯಾಸಗಳು ಕೂಡ ಈ ಸಮಾಜದಲ್ಲಿ ನಡೆದು ಹೋಗಿದೆ. ಆದರೂ ಕೂಡ ಇಂಥ ಸಂದರ್ಭದಲ್ಲಿ ದೇಶವನ್ನು ಒಗ್ಗಟ್ಟಿನಿಂದ ಇಡ್ತಕ್ಕಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಆದರೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಬಾಬು ದೇಶ, ಜೈ ಭೀಮ್ ಅಂತಕ್ಕಂಥದ್ದು, ಜೈ ಸಂವಿಧಾನ ಅನ್ನೋಂಥ ಕೇವಲ ಕಣ್ಣೊರೆಸುವ ತಂತ್ರಗಳನ್ನು ಮಾಡಿಕೊಂಡು ಇವತ್ತು ನೋಡಿ ಪತ್ರಿಕೆಯಲ್ಲಿದೆ. ಇವತ್ತು ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥ ದಿನ. ಈ ದಿನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು, ಗಾಂಧಿ ಭಾರತವನ್ನು ಮರು ನಿರ್ಮಾಣ ಮಾಡೋಣ ಅಂತ ಕಳ್ತಾರೆ ಹೊರತು ಬಾಬಾ ಸಾಹೇಬರು ಕೊಟ್ಟ ಈ ದೇಶಕ್ಕೆ ಸಂವಿಧಾನದ ಬಗ್ಗೆ ಎಲ್ಲಿ ಗೌರವ ಇದೆ ಇವರಿಗೆ? ಅಂದರೆ ಇವರು ಈ ನಕಲಿ ಗಾಂಧಿಗಳು ಸೇರಿಕೊಂಡು 558 ಸಾಮ್ರಾಜ್ಯಗಳು ಏನಿದ್ವೋ ಈ ದೇಶದಲ್ಲಿ, ಆ ರಾಜ್ಯ ಆಡಳಿತ ಬೇಡ, ನಮಗೆ ಬೇಕಾಗಿರ್ತಕ್ಕಂಥದ್ದು ಪ್ರಜಾ ಆಡಳಿತ ಅಂಥೇಳಿ ಸ್ವತಂತ್ರ ಪಡೆದು ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಿದ ದಿನವನ್ನು ಇವತ್ತಿನ ದಿವಸ ನಕಲಿ ಗಾಂಧಿಗಳ ಹೆಸರಿನಲ್ಲಿ ಎಲ್ಲರ
ರಾಜರ ಅಧಿಕಾರಗಳನ್ನು ಕಿತ್ಕೊಂಡು ಕೇವಲ ಈ ನಕಲಿ ಗಾಂಧಿ ಫ್ಯಾಮಿಲಿಗೆ ಇಟ್ಕೊಳ್ತಾರಲ್ಲ, ಇದು ಯಾವ ನ್ಯಾಯ ಇದು? ಹಾಗಿದ್ರೆ ಪ್ರಜಾಪ್ರಭುತ್ವಕ್ಕೂ ಪ್ರಭುತ್ವಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು, ಬೆಲೆ ಏನು? ರಾಜರನ್ನು ನೀವು ಆಗಿದ್ದ ಮೇಲೆ ಹೊರಗಡೆ ದುಡಿದ್ಯಾಕೆ? ಇವತ್ತು ಆ ರಾಜಮನೆತನಗಳ ಅಧಿಕಾರಗಳನ್ನು ಕಿತ್ತು ಒಂದು ಗಾಂಧಿ ಫ್ಯಾಮಿಲಿಯಲ್ಲಿ ನೀವು ಇಟ್ಕೊಂಡಿದ್ದೀರಿ. ಇವತ್ತಿನವರೆಗೆ ಸ್ವತಂತ್ರ ಬಂದ ದಿನದಿಂದ ಇವತ್ತಿನವರೆಗೆ ಈ ರೀತಿ ಜನರನ್ನು ವಂಚನೆ ಮಾಡ್ತಕ್ಕಂಥ ಕೆಲಸವನ್ನು ಈ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಇಲ್ಲಿ ಅಂಬೇಡ್ಕರ್ ಅವರಿಗೆ ಗೌರವ ಕೊಡ್ತಕ್ಕಂಥದ್ದನ್ನು ಮಾಡಿಲ್ಲ. ಇದು ಗಾಂಧಿ ಭಾರತ ಆದರೆ ಮತ್ತು ಅಂಬೇಡ್ಕರ್ ಅವರ ಭಾರತ ಎಲ್ಲಿ? ಅವರ ಸಂವಿಧಾನಕ್ಕೆ ಏನು ಬೆಲೆ ಕೊಟ್ಟಿದ್ದೀರಿ ನೀವು? ರಾಜ್ಯದ ಅಭಿವೃದ್ಧಿ ಸಂಪೂರ್ಣ ಕುಂಠಿತ ಆಗಿದೆ. ಭ್ರಷ್ಟಾಚಾರದಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ. ರಾಜ್ಯದಲ್ಲಿ ಅನೇಕ ಕಾರ್ಖಾನೆಗಳು ಎಲ್ಲ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದೆ. ಇವತ್ತು ನೀವು ಹೊರಗಡೆಯಿಂದ ನೀವು ಹಣ ಬರಲಿಕ್ಕೆ ರಾಜ್ಯಕ್ಕೆ ಅಟ್ರಾಕ್ಟ್ ಮಾಡಬೇಕಾಗಿತ್ತು, ದಾವೂಸ್ಗೆ ಹೋಗಬೇಕಾಗಿತ್ತು, ಹೋಗಲಿಲ್ಲ. ಇವತ್ತು ಕೇವಲ ನಿಮ್ಮ ರಾಜಕೀಯ ಬೇಳೆಗಳನ್ನು ಬೇಯಿಸ್ಕೊಳ್ಳಲಿಕ್ಕೆ ಜನರನ್ನು ತಪ್ಪುದಾರಿಗೆಳೆದು ಇವತ್ತು ಬರೀ ರಾಜಕಾರಣದಲ್ಲಿ ಅಧಿಕಾರಕ್ಕಾಗಿ ಹಪಾಹಪಿಯನ್ನು ನೀವು ಮಾಡ್ತಾ ಇದ್ದೀರಿ. ಒಬ್ಬರ ಕಾಲು ಒಬ್ಬರ ಕೈಯಲ್ಲಿ ಕಾಂಗ್ರೆಸ್ನಲ್ಲಿ ಕೇವಲ ಅಧಿಕಾರಕ್ಕಾಗಿ ನಾನು ಮುಖ್ಯಮಂತ್ರಿ ಇದರಲ್ಲಿ ಇಡೀ ರಾಜ್ಯ ಇವತ್ತು ಪರಿತಪಿಸ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದೇ ರೀತಿಯ ನಿಮ್ಮ ನೀತಿ ಮುಂದುವರೆದ್ರೆ ಜನ ನಿಮ್ಮನ್ನು ಯಾವತ್ತಿಗೂ ಕ್ಷಮಿಸೋದಿಲ್ಲ. ನಿಮಗೆ ಚೀಮಾರಿ ಹಾಕತಕ್ಕಂಥ ದಿನಗಳು ನಿಮ್ಮ ಎದುರಿನಲ್ಲಿ ಇವೆ ಅಂತಕ್ಕಂಥ ಮಾತನ್ನು ಈ ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.